ನಾವು ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಏನು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗ್ತಾರೆ ಆ ಮಕ್ಕಳಿಗೆ ನಾವು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಳ್ತಿದ್ವಿ. ನಾವು ಪ್ರತಿ ವರ್ಷ ಕೂಡ ಒಬ್ಬರು ಉತ್ತಮವಾದ ವ್ಯಕ್ತಿಯನ್ನು ಸಮಾಜದಲ್ಲಿ ಒಂದು ಸಾಧನೆ ಮಾಡಿರೋಂಥವ್ರನ್ನ ಕರೆಸಿ ಅವ್ರ ಮೂಲಕ ಒಂದೆರಡು ಹಿತವಚನಗಳನ್ನು ಮಕ್ಕಳಿಗೆ ಕೊಡಿಸ್ತಾ ಇದ್ದೀವಿ. ಮುಂದೆ ಅವರು ಈ ಒಂದು ಸಮಾಜಕ್ಕೆ ಕೊಡುಗೆ ಕೊಡೋ ಥರ ಆಗಲಿ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿದೆ, ಪ್ರತಿ ವರ್ಷ ಕೂಡ ನಮ್ಮ ಕಾಲೇಜಿಂದ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಮುಂದಿನ ವರ್ಷವೂ ಕೂಡ ಇದಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಶಿಕ್ಷಣ ಮತ್ತು ಇಂಜಿನಿಯರಿಂಗ್ಗೆ ಕಳಿಸಿ ನಾವು ಈ ನೆಲಮಂಗಲಕ್ಕೆ ಕೀರ್ತಿ ತರ್ತೀವಿ. ಈ ವಿಷಯದಲ್ಲಿ ನಿಜವಾಗ್ಲೂ ಕೂಡ ನೆಲಮಂಗಲದ ಜನರ ಸಹಕಾರ, ಮಾಧ್ಯಮದವರ ಸಹಕಾರ, ಆಡಳಿತ ಮಂಡಳಿಯ ಸಹಕಾರ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಶಿಕ್ಷಕರ ಸಹಕಾರ ಇದೆ. ನಾನು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಚಿರಋಣಿಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತು. ಪೋಷಕರು ಯಾವ ಶಾಲೆಯಲ್ಲಿ, ಯಾವ ಕಾಲೇಜಿನಲ್ಲಿ ಪೋಷಕರು ಮತ್ತು ಆಡಳಿತ ಮಂಡಳಿ ಹಾಗೂ ಪೋಷಕರು ಮತ್ತು ಶಿಕ್ಷಕರು ಕೈ ಜೋಡಿಸುತ್ತಾರೋ ಅಲ್ಲಿ ಎಂತಹ ತುಂಟ ವಿದ್ಯಾರ್ಥಿಯನ್ನು ಕೂಡ ಸರಿ ಮಾಡಲಿಕ್ಕೆ ಸಾಧ್ಯ ಇದೆ, ಎಂಥ ದಡ್ಡನನ್ನು ಕೂಡ ಬುದ್ಧಿವಂತನಾಗಿ ಮಾಡಲಿಕ್ಕೆ ಸಾಧ್ಯ. ಈ ಪೋಷಕರ ಸಹಾಯವಿಲ್ಲದೆ ಈ ಕಾರ್ಯಕ್ರಮ ನಡೀತಿರಲಿಲ್ಲ. ಅವರಿಗೂ ನನ್ನ ಅಭಿನಂದನೆ. ಸಾರ್ವಜನಿಕರು ಎಷ್ಟೋ ಜನ ಇದ್ದಾರೆ, ಒಳ್ಳೆಯ ಹಣ ಇದ್ದವರಿದ್ದಾರೆ, ಆದರೆ ಅವರಿಗೆ ತಮ್ಮ ಹಣವನ್ನು ಸತ್ಕಾರ್ಯದಲ್ಲಿ ಉಪಯೋಗಿಸಬೇಕೆಂಬ ದೃಷ್ಟಿಯುಳ್ಳವರಿದ್ದಾರೆ. ಈ ಸಂಸ್ಥೆಯಲ್ಲಿ ಬೇಕಾದಷ್ಟು ಸತ್ಕಾರ್ಯಗಳು ಬೆಳೆಯುವ ಕಾರಣ ಅವರ ಸಹಾಯ ಕೂಡ ಮುಂದೆಯೂ ಬೇಕು, ಈಗಲೂ ಇದೆ ಎಂದು ಭಾವಿಸುತ್ತಾ ಈ ಸಂಸ್ಥೆ ಇದು ಮುಂದಕ್ಕೆ ಅಭಿವೃದ್ಧಿಯಾಗಿ ಬೆಳೆಯುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆಂದರೆ ನಾವು ಆಡಿದ ಒಂದೊಂದು ಮಾತುಗಳನ್ನು ಕೂಡ 1 ತಾಸಾದರೂ ಕೂಡ ಮಕ್ಕಳು ಅತ್ಯಂತ ಶಿಸ್ತಿನಿಂದ ಅದನ್ನು ಕೇಳಿಸಿಕೊಂಡು ಅವರು ತುಂಬ ಅದನ್ನು ಸಂತೋಷಪಟ್ಟು ಅದನ್ನು ಸ್ವೀಕರಿಸಿದ್ದಾರೆ. ಅದಕ್ಕಿಂತ ದೊಡ್ಡ ಶಿಸ್ತು, ಒಂದು ಶಾಲೆಯ ಸೊಬಗು ಅಂದರೆ ಶಿಸ್ತು ಹಾಗೂ ಶ್ರದ್ಧಾವಂತ ವಿದ್ಯಾರ್ಥಿ, ಅದು ಈ ಕಾಲೇಜಲ್ಲಿ ಲಭ್ಯ ಇದೆ. ಈ ಕಾಲೇಜು ಇನ್ನು ಮುಂದಕ್ಕೂ ಕೂಡ ಇದು ಅತ್ಯುತ್ತಮವಾಗಿ ಬೆಳೆಯುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನನ್ನ ಒಂದೇ ಒಂದು ಆಸೆ ಅಥವಾ ಒಂದು ಅನಿಸಿಕೆ ಅಥವಾ ನನ್ನ ಹಂಬಲ, ನನ್ನ ಆಶಯ ಅದೇನೆಂದರೆ ಈ ಕಾಲೇಜು ಮುಂದಕ್ಕೆ ಇದೇ ರೀತಿ PUC ಆಗಿ ಮುಂದೆ ಡಿಗ್ರಿ ಕೋರ್ಸ್ಗಳನ್ನು ಕೂಡ ಇದು ಆರಂಭಿಸುವಂತೆ ಆಗಲಿ. ತನ್ಮೂಲಕ ಅದು ಸಮಾಜ ಸೇವೆಯ ತನ್ನ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳಲಿ ಎಂಬುದೇ ನನ್ನ ಆಶಯ. ಈ ದೃಷ್ಟಿಯಲ್ಲಿ ಭಗವಂತನ ಸಂಪೂರ್ಣ ಅನುಗ್ರಹ ಹಾಗೂ ಸಾರ್ವಜನಿಕರ ಸಹಕಾರ ಹಾಗೂ ಸರ್ಕಾರದ ಸಹಕಾರ ಇರಲಿ ಎಂದು ಭಾವಿಸುತ್ತಾ, ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕಿದ್ದರೆ ಶಿಕ್ಷಕರ ಪಾತ್ರ ಅತಿ ದೊಡ್ಡ. ಇಲ್ಲಿಯ ಶಿಕ್ಷಕರು ನನಗೆ ಕಂಡು ಬಂದಂತೆ ಸಂಬಳ ತೆಗೆದುಕೊಂಡು ಮಾಡುವ ಯಾವುದೇ ಕೆಲಸ ಅದು ಸಮಾಜ ಸೇವೆ ಅಲ್ಲ, ಅದು ನಮ್ಮ ಕರ್ತವ್ಯದ ದೃಷ್ಟಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಫೈಲ್ ಆದರೆ, ಒಬ್ಬ ಶಿಕ್ಷಕ ಫೈಲ್ ಆದಂತೆ ವೆನೆವರ್ ಎ ಸ್ಟೂಡೆಂಟ್ ಫೇಲ್ಸ್ ಟೀಚರ್ ಹ್ಯಾಸ್ ಫೇಲ್ಡ್ ಎಂಬ ಬದ್ಧತೆಯಿಂದ ಕೆಲಸ ಮಾಡುವ ಶಿಕ್ಷಕ ವರ್ಗ. ಆ ಕಾರಣದಿಂದಲೇ ಹಲವು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಹಾಗೂ ತುಂಬ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸೀಟುಗಳು ಲಭ್ಯವಾಗಿದೆ.